ರಾಮಚಂದ್ರಾಯ ಸತ್ಯಧರ್ಮರತಾಯ ಚ ಧ್ವಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ 1008 ಶ್ರೀ ಸುಬುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದರದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಗುರುಪೂರ್ಣಿಮಾ ಅರ್ಥಾತ್ ವ್ಯಾಸಪೂರ್ಣಿಮಾ. ಗುರುಪೂರ್ಣಿಮಾ ವಿಶಿಷ್ಟವಾದ ಕಾರ್ಯಕ್ರಮ. ಗುರುಪೂರ್ಣಿಮಾ ಅಂದರೆ ಗುರು ಅಂದರೆ ಗು, ಅದು ಸಂಸ್ಕೃತ ಶಬ್ದದಲ್ಲಿ ಗು ಅಂದರೆ ಅಂಧಕಾರವನ್ನು, ಅಜ್ಞಾನವನ್ನು, ರು ಅಂದರೆ ಹೋಗಲಾಡ್ಸಕ್ಕಂಥ ಗುರು. ಗುರು ನಮಗೆ ಮೊದಲೇ ತಾಯಿ, ಪ್ರಥಮ ಗುರು ನಮಗೆ ತಾಯಿ. ಅದಾದ ನಂತರದಲ್ಲಿ ಕೆಲವೊಂದನ್ನು ವಿಶೇಷವಾಗಿ ಇಂಥ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರು ಗುರುಗಳು, ವಿಶೇಷವಾದ ಗುರುಗಳು. ಅವರು ಎಲ್ಲ ಭಕ್ತ ಜನಗಳಿಗೆ, ಭಕ್ತ ಕೋಟಿಗಳಿಗೆ ಅನುಗ್ರಹ ಮಾಡ್ತಕ್ಕಂಥ ವಿಶೇಷವಾದ ಗುರುಗಳವರು. ಅವರಲ್ಲಿ ಬಂದು ನಾವು ಯಾವುದೇ ಒಂದು ಇಷ್ಟಾರ್ಥವನ್ನು ಬೇಡಿಕೊಂಡ್ರೆ ಕ್ಷಣದಲ್ಲಿ ಅವರಿಗೆ ಪರಿಹಾರ ಸಿಗ್ತಕ್ಕಂಥ ವಿಶೇಷವಾದಂಥ ಗುರುಗಳವರು. ಈ ದಿನ ವಿಶೇಷವಾಗಿ ನಮ್ಮ ಶ್ರೀಮಠದಲ್ಲಿ ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ಅಲಂಕಾರ, ಬೆಳಗ್ಗೆಯಿಂದ ಪಂಚಾಮೃತಾದಿಗಳು, ವಿಶೇಷವಾದ ಸೇವೆಗಳು ನಡೀತಾ ಇವೆ. ಈ ಒಂದು ನೀವು ನೋಡಿದರೆ ಜನಸಾಗರ ತುಂಬಿ ಬರ್ತಾ ಇದೆ. ಹೊರಗಡೆ ಸಾವಿರಾರು ಭಕ್ತರಿಗೆ ತೀರ್ಥ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲ ಸಹಕಾರ, ಎಲ್ಲ ಭಕ್ತರಿಂದ, ಶ್ರೀಮಠದ ಭಕ್ತರಿಂದ ಹಾಗೂ ಮೈಸೂರಿನ ಜನತೆ ನಮಗೆಲ್ಲ ಈವರೆಗೂ ಸಹಕಾರ ಕೊಟ್ಟಿದೆ. ಎಲ್ಲರಿಗೂ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಗುರು ಪೂರ್ಣಿಮಾ ಅಂದರೆ ಗುರು ಅಂದರೆ ನಮಗೆ ಗುರುಗಳು ರಾಯರು ಅಥವಾ ನಮ್ಗೆ ಯಾರೇ ಪಾಠ ಹೇಳ್ಕೊಡ್ತಾರಲ್ಲ ಅವರು ಗುರುಗಳೇ. ಇವತ್ತಿನ ದಿವಸ ಏನಪ್ಪ ಗುರು ಪೂರ್ಣಿಮಾ ವಿಶೇಷ ಏನಪ್ಪ ಅಂದರೆ ಯಾವ ಗುರುಗಳಿರ್ತಾರೆ ಅವ್ರಿಗೆ ಮನೇಲಿ ಆಗ್ಬೋದು, ಸ್ಕೂಲ್ನ ಶಾಲೆಯಲ್ಲಿ ಇರ್ಬೋದು, ಅಥವಾ ನಮಗಿಂತ ದೊಡ್ಡವರು ಎಲ್ಲೇ ಇರ್ಬೋದು, ಯಾವುದೇ ಸಂಸ್ಥೆಯಲ್ಲಿ ಇರ್ಬೋದು, ಅವ್ರಿಗೆ ನಮಸ್ಕಾರ ಮಾಡಬೇಕು. ಅದರ ಅರ್ಥನೇ ಗುರು ಪೂರ್ಣಿಮಾ ಅಂತ. ಇವತ್ತು ವಿಶೇಷ ಏನಪ್ಪ ಅಂದರೆ ಗುರು ಪೂರ್ಣಿಮಾ ಗುರುವಾರ ಸಂಬಂಧಿದೆ. ಅದರಿಂದ ವಿಶೇಷವಾಗಿ ಈ ಒಂದು ನಮ್ಮೂರದಲ್ಲಿ ಈ ಒಂದು ನಾಗರಾಜ ಅನ್ನೋರು 15 ವರ್ಷ ಮಾಡ್ತಾ ಇದ್ದಾರೆ. ಗುರುಗಳ ನೆನಪುಗೋಸ್ಕರ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಯಾವತ್ತೂ ನಮ್ಮ ಮಠದಲ್ಲಿ ಗುರುವಾರ ಅಂದರೆ ತುಂಬ ವಿಶೇಷ ಜನ. ಈ ನಡುವೆ ಅಂತೂ ತುಂಬ ಜಾಸ್ತಿ ಜನ ಆಗ್ತಾ ಇದ್ದಾರೆ. ದಿನ 10-10 ಯಾರು ಜನ ಕಡಿಮೆ ಆಗಲ್ಲ. ವಿಶೇಷವಾಗಿ ಪಂಚಾಮೃತ ಅರ್ಚನೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಅರ್ಚನೆ ನಡೀತಾನೆ ಇದೆ. ಜನ ಹಂಗೆ ಈ ಮಠದಲ್ಲಿ ಇದೊಂದೊಂದು ಏನಂದರೆ ಈ ಮಠ ಇದೆಯಲ್ಲ, ಸುಬ್ರಹ್ಮಣ್ಯ ಮಠ 2ನೇ ಮಂತ್ರಾಲಯ ಅಂತ. ಇಷ್ಟು ಜನ ಎಲ್ಲೂ ಸೇರಲ್ಲ. ನೀವು ಬೇಕಾದ್ರೆ ನೋಡ್ಕೊಂಬನ್ನಿ, ಮೈಸೂರಿನಲ್ಲಿ ಎಷ್ಟು ಮಠಗಳಿದೆ, ಬೇಕಾದ ಮಠ ಇದೆ. ಆದರೆ ಇಲ್ಲಿ ಥರ ಜನ ಎಲ್ಲೂ ಬರಲ್ಲ. ವಿಶೇಷ ಏನಪ್ಪ ಅಂದರೆ ಇಲ್ಲಿ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ಇದೆ. ಆಮೇಲೆ ಈ ಬೃಂದಾವನ ಏನಿದೆ ತುಂಬ ದೊಡ್ಡದಿದ್ದು. ಈ ಥರ ಬೃಂದಾವನ ಎಲ್ಲೂ ಇಲ್ಲ. ಮಂತ್ರಾಲಯ ಬಿಟ್ಟರೆ ಇಲ್ಲೇ ದೊಡ್ಡ ಬೃಂದಾವನ ಇದು. ಆಮೇಲೆ ನಮ್ಮ ಸುಮಾರು ಜನ ಇಲ್ಲಿಂದ ಹೋಗ್ಯಾರೆ. ಅದರಿಂದ ಈ ಮಠ ವಿಶೇಷವಾಗಿದೆ. ಇವತ್ತು ಈ ಒಂದು ಗುರುಪೂರ್ಣಿಮೆ ದಿವಸ ಯಾರು ಎಲ್ಲರಿಗೂ ಅನುಗ್ರಹ ಮಾಡಿ ಕ್ಷೇಮ ಎಲ್ಲರಿಗೂ ಕಾಪಾಡಲಿ. ಆಮೇಲೆ ಎಲ್ಲ ಜನಗಳು ಭಕ್ತಾದಿಗಳು ಇವಾಗೆಲ್ಲ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಚಿಕ್ಕ ವಯಸ್ಸಿಗೆ. ಅದೆಲ್ಲ ನಿವಾರಣೆ ಆಗಲಿ. ನಮ್ಗೇನಪ್ಪ ಅಂದರೆ ಎಲ್ಲರೂ ಒಳ್ಳೆದು ಮಾಡ್ತಾರೆ. ಎಲ್ಲರೂ ಭಕ್ತಿ ಮಾಡಬೇಕು.